ಇದೀಗ ವಿನಯ್ ಕುಲಕರ್ಣಿಗೆ ಗುಡ್ ನ್ಯೂಸ್ ಮೇಲೆ ಗುಡ್ ನ್ಯೂಸ್ ಸಿಗ್ತಾ ಇರುವಂತದ್ದು. ಸುಪ್ರೀಂ ಕೋರ್ಟ್ಗೆ ಹೋಗಲ್ಲ ಅಂತ ಹೇಳಿದ್ದಾರೆ ಯೋಗೀಶ್ ಗೌಡ ಪತ್ನಿ. ಇದೀಗ ಮಾಜಿ ಸಚಿವ ವಿನಯ್ ಕುಲಕರ್ಣಿಗೆ ಗುಡ್ ನ್ಯೂಸ್ ಸಿಗ್ತಾ ಇರುವಂತದ್ದು. ವಿನಯ್ ಕುಲಕರ್ಣಿಗೆ ಗುಡ್ ನ್ಯೂಸ್ ಮೇಲೆ ಗುಡ್ ನ್ಯೂಸ್, ಸುಪ್ರೀಂ ಕೋರ್ಟ್ಗೆ ಹೋಗಲ್ಲ ಅಂತ ಹೇಳಿದ್ದಾರೆ ಯೋಗೀಶ್ ಗೌಡ ಪತ್ನಿ. ಮಾಜಿ ಸಚಿವ ವಿನಯ್ ಕುಲಕರ್ಣಿಗೆ ಹೈಕೋರ್ಟ್ ಜಾಮೀನನ್ನ ನೀಡಿದೆ. ಆದ್ರೂ ಕೂಡ ನಾನು ಸುಪ್ರೀಂ ಕೋರ್ಟ್ಗೆ ಹೋಗಲ್ಲ ಅಂತ ಹೇಳಿದ್ದಾರೆ ಮಲ್ಲಮ್ಮ. ಕಾನೂನು ಹೋರಾಟದಿಂದ ಹಿಂದೆ ಸರಿದ ಯೋಗೀಶ್ ಪತ್ನಿ, ಮೃತ ಯೋಗೀಶ್ ಪತ್ನಿ, ನ್ಯಾಯಾಲಯದ ತೀರ್ಪೇ ಅಂತಿಮ ಅಂತ ಹೇಳಿದ್ದಾರೆ ಪತ್ನಿ ಮಲ್ಲಮ್ಮ. ನನ್ನ ಮಕ್ಕಳ ಭವಿಷ್ಯವೇ ನನಗೆ ಮೊದಲ ಆದ್ಯತೆ ಅಂತ ಹೇಳಿರುವಂತದ್ದು. ನನಗೆ ಮಕ್ಕಳ ಶಿಕ್ಷಣ ಮುಖ್ಯ, ಯೋಗೀಶ್ ಪತ್ನಿ ಭಾವುಕ ಮಾತುಗಳು. ಮಕ್ಕಳ ಉಜ್ವಲ ಭವಿಷ್ಯ, ನನ್ನ ಕ್ಷೇತ್ರದ ಜನರ ಅಭಿವೃದ್ಧಿ ಮುಖ್ಯ ಅಂತ ಹೇಳಿದ್ದಾರೆ. ಹೈಕೋರ್ಟ್ ಆದೇಶ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ಗೆ ಹೋಗಲ್ಲ ಅಂತ ಸ್ಪಷ್ಟನೆಯನ್ನ ನೀಡಿರುವಂತದ್ದು. ಮಕ್ಕಳ ಭವಿಷ್ಯಕ್ಕಾಗಿ ಕಾನೂನು ಹೋರಾಟಕ್ಕೆ ಇದೀಗ ಬ್ರೇಕ್ ಬೀಳಲಾಗುತ್ತಾ ಅನ್ನುವಂಥದ್ದು. ಯಾರೋ ಕೆಟ್ಟದ್ದು ಮಾಡಿದ್ರು ಅಂತಂದ್ರೆ ನಾನು ಒಳ್ಳೆಯದನ್ನೇ ಬಯಸ್ತೀನಿ ಅಂತ ಕೂಡ ಹೇಳಿದ್ದಾರೆ. ದ್ವೇಷ ಸಾಧನೆಯಿಂದ ಏನನ್ನೂ ಸಾಧಿಸಲು ಸಾಧ್ಯ ಇಲ್ಲ ಅಂತ ಹೇಳಿರುವಂತದ್ದು. ಇತ್ತ ಸುಪ್ರೀಂಗೆ ಹೋಗಲು ಸಿದ್ಧರಿರುವಂತಹ ಯೋಗೀಶ್ ಗೌಡ ಅವರ ಅಣ್ಣ ಪತ್ನಿ ಮಲ್ಲಮ್ಮ ಹೋರಾಟದಿಂದ ಹಿಂದೆ ಸರಿದಿದ್ದಾರೆ. ಇಬ್ಬರ ನಡುವಿನ ನಡೆಯಿಂದ ಇದೀಗ ಧಾರವಾಡ ರಾಜಕೀಯದಲ್ಲಿ ಸಂಚಲನ ಮೂಡಿಸ್ತಾ ಇರುವುದಂತೂ ನಿಜ. ನೋಡಿ, ಇನ್ನು ವಿನಯ್ ಕುಲಕರ್ಣಿಗೆ ಇದೀಗ ಗುಡ್ ನ್ಯೂಸ್ ಮೇಲೆ ಗುಡ್ ನ್ಯೂಸ್ ಸಿಗ್ತಾ ಇರುವಂತದ್ದು. ಶಾಸಕರಾಗಿರುವಂತಹ ವಿನಯ್ ಕುಲಕರ್ಣಿ ಸುಪ್ರೀಂ ಕೋರ್ಟ್ಗೆ ಹೋಗಲ್ಲ ಅಂತ ಹೇಳಿದ್ದಾರೆ ಯೋಗೀಶ್ ಗೌಡ ಪತ್ನಿ ಮಲ್ಲಮ್ಮ. ಮಾಜಿ ಸಚಿವ ವಿನಯ್ ಕುಲಕರ್ಣಿಗೆ ಹೈಕೋರ್ಟ್ ಜಾಮೀನನ್ನ ನೀಡಿದೆ, ಮಧ್ಯಂತರ ಜಾಮೀನು. ಆದ್ರೂ ಕೂಡ ನಾನು ಸುಪ್ರೀಂ ಕೋರ್ಟ್ಗೆ ಹೋಗಲ್ಲ ಅಂತ ಮಲ್ಲಮ್ಮ ಸ್ಪಷ್ಟನೆ ನೀಡಿದ್ದಾರೆ. ಕಾರಣ ಏನು? ಕಾನೂನು ಹೋರಾಟದಿಂದ ಹಿಂದೆ ಸರಿದಿರುವಂತಹ ಯೋಗೀಶ್ ಗೌಡ ಅವರ ಪತ್ನಿ ಮಲ್ಲಮ್ಮ. ನ್ಯಾಯಾಲಯದ ತೀರ್ಪೇ ಅಂತಿಮ ತೀರ್ಪು ಅಂತ ಕೂಡ ಮಲ್ಲಮ್ಮ ಹೇಳಿರುವಂತದ್ದು. ನನ್ನ ಮಕ್ಕಳ ಭವಿಷ್ಯವೇ ನನಗೆ ಮೊದಲ ಆದ್ಯತೆ, ನನಗೆ ಮಕ್ಕಳ ಶಿಕ್ಷಣ ಮುಖ್ಯ. ಈ ರೀತಿಯಾಗಿ ಭಾವುಕರಾಗಿ ಮಾತನಾಡಿರುವಂಥದ್ದು. ಮಕ್ಕಳ ಉಜ್ವಲ ಭವಿಷ್ಯ, ನನ್ನ ಕ್ಷೇತ್ರದ ಜನರ ಅಭಿವೃದ್ಧಿ ಮುಖ್ಯ ಅಂತ ಹೇಳಿದ್ದಾರೆ. ಹೈಕೋರ್ಟ್ ಆದೇಶವನ್ನ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ಗೆ ಹೋಗಲ್ಲ ಅಂತ ಹೇಳಿರುವಂಥದ್ದು. ಮಕ್ಕಳ ಭವಿಷ್ಯಕ್ಕಾಗಿ ಕಾನೂನು ಹೋರಾಟಕ್ಕೆ ಇದೀಗ ಬ್ರೇಕ್ ಏನಾದ್ರೂ ಹಾಕ್ಲಾಗ್ತಾ ಇದೆಯಾ, ಬ್ರೇಕ್ ಹಾಕ್ತಾ ಇದ್ದಾರಾ ಮಲ್ಲಮ್ಮ ಅನ್ನುವಂತಹ ಪ್ರಶ್ನೆ. ಯಾರೋ ಒಂದು ಕೆಟ್ಟದ್ದನ್ನು ಮಾಡಿದ್ರು ಕೂಡ ನಾನು ಒಳ್ಳೆಯದನ್ನೇ ಬಯಸ್ತೀನಿ, ಒಳ್ಳೆಯದನ್ನೇ ಮಾಡ್ತೀನಿ ಅಂತ ಮಲ್ಲಮ್ಮ ಹೇಳಿಕೆಯನ್ನ ನೀಡಿದ್ದಾರೆ. ದ್ವೇಷ ಸಾಧನೆಯಿಂದ ಏನನ್ನೂ ಕೂಡ ಸಾಧಿಸಲು ಸಾಧ್ಯ ಇಲ್ಲ ಅಂತ ಹೇಳಿರುವಂಥದ್ದು. ಇತ್ತ ಸುಪ್ರೀಂಗೆ ಹೋಗಲು ಸಿದ್ಧರಾಗಿರುವಂಥದ್ದು ಯೋಗೀಶ್ ಗೌಡ ಅವರ ಅಣ್ಣ. ಇನ್ನು ಪತ್ನಿ ಮಲ್ಲಮ್ಮ ಹೋರಾಟದಿಂದ ಹಿಂದೆ ಸರಿದಿದ್ರೆ ಇದೀಗ ಸುಪ್ರೀಂ ಕೋರ್ಟ್ ಮೊರೆ ಹೋಗೋದಕ್ಕೆ ರೆಡಿ ಆಗಿರುವಂಥದ್ದು ಯೋಗೀಶ್ ಗೌಡ ಅವರ ಅಣ್ಣ. ಈ ಇಬ್ಬರ ನಡೆಯಿಂದ ಈಗ ಧಾರವಾಡ ರಾಜಕೀಯದಲ್ಲಿ ಸಂಚಲನ ಸೃಷ್ಟಿಯಾಗ್ತಾ ಇರುವುದಂತೂ ನಿಜ. ಜೂನ್ 15, 2016ರಲ್ಲಿ ಧಾರವಾಡ ಜಿಲ್ಲೆಯಲ್ಲಿ ಈ ಒಂದು ಕೊಲೆಯಾಗಿತ್ತು. ಯೋಗೀಶ್ ಗೌಡ ಅವರು ಸ್ಥಳೀಯ ಬಿಜೆಪಿ ಯುವ ಮುಖಂಡ ಹಾಗೂ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿದ್ರು. ಹೆಚ್ಚಿನ ಮಟ್ಟದಲ್ಲಿ ಈ ಒಂದು ಗುರುತಿಸ್ಕೊಳ್ತಾ ಇದ್ರು ಯೋಗೀಶ್ ಗೌಡ ಅವರು. ಇನ್ನು ಧಾರವಾಡದಲ್ಲಿ 2016ರಲ್ಲಿ ಈ ಒಂದು ಕೊಲೆಯಾಗಿರುತ್ತೆ. ಯೋಗೀಶ್ ಗೌಡ ಅವರು ಸಂಚಲನ ಯಾವ ಮಟ್ಟಿಗಿತ್ತು ಅಂತಂದ್ರೆ, ಇನ್ನೇನು ವಿನಯ್ ಕುಲಕರ್ಣಿ ಅವರನ್ನೇ ಮುಂದಿನ ಒಂದು ಚುನಾವಣೆಯಲ್ಲಿ ಸೋಲಿಸಬಹುದು ಅನ್ನುವಂತಹ ಎಲ್ಲಾ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ವು. ಎಸ್, ಅದೇನೇ ಇರಲಿ, ಪಕ್ಕಕ್ಕಿಡೋಣ. ಆದ್ರೆ ಈಗ ಯೋಗೀಶ್ ಗೌಡ ಅವರ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಮಾಜಿ ಸಚಿವ ವಿನಯ್ ಕುಲಕರ್ಣಿ ಅವರಿಗೆ ಗುಡ್ ನ್ಯೂಸ್ ಸಿಗ್ತಾ ಇರುವಂತದ್ದು. ಮಧ್ಯಂತರ ಜಾಮೀನು ಈಗ ಸಿಕ್ಕಿದೆ. ಈ ಒಂದು ಸುಪ್ರೀಂ ಕೋರ್ಟ್ಗೆ ಹೋಗಲ್ಲ ಅಂತ ಕೂಡ ಯೋಗೀಶ್ ಗೌಡ ಅವರ ಪತ್ನಿ ಮಲ್ಲಮ್ಮ ಹೇಳಿಕೆಯನ್ನ ನೀಡಿರುವಂತದ್ದು. ಕಾನೂನು ಹೋರಾಟದಿಂದ ಹಿಂದೆ ಸರಿದಿರುವಂತಹ ಯೋಗೀಶ್ ಪತ್ನಿ, ನ್ಯಾಯಾಲಯದ ತೀರ್ಪೇ ಅಂತಿಮ ತೀರ್ಪು ಅಂತ ಕೂಡ ಮಲ್ಲಮ್ಮ ಅವರು ಹೇಳಿಕೆಯನ್ನ ನೀಡಿರುವಂತದ್ದು. ಇನ್ನ ವಿನಯ್ ಕುಲಕರ್ಣಿ ಅವರ ಪತ್ನಿ ಕೂಡ ಮಾತನಾಡ್ತಾ ಇದ್ರು, ಜೊತೆಗೆ ಮಗಳು ಕೂಡ ಸಂತಸವನ್ನ ವ್ಯಕ್ತಪಡಿಸಿದ್ರು. ನ್ಯಾಯಾಲಯದ ತೀರ್ಪನ್ನ ನಾವು ಒಪ್ಪಿಕೊಳ್ತೀವಿ ಅನ್ನುವಂತಹ ಮಾತುಗಳನ್ನು ಕೂಡ ಅವರು ಹೇಳಿಕೆಯನ್ನ ನೀಡಿರುವಂತದ್ದು. ಇದೀಗ ಸುಪ್ರೀಂ ಕೋರ್ಟ್ಗೆ ಹೋಗಲು ಸಿದ್ಧರಾಗಿರುವಂತಹ ಯೋಗೀಶ್ ಅವರ ಅಣ್ಣ, ಇವರಿಬ್ಬರ ನಡೆ ಈಗ ಧಾರವಾಡ ರಾಜಕಾರಣದಲ್ಲಿ ಒಂದು ಸಂಚಲನ ಸೃಷ್ಟಿಯಾಗ್ತಾ ಇರುವಂತದ್ದು ನಿಜ. ಯಾಕಂತಂದ್ರೆ ಒಬ್ರು ಕಾನೂನು ಹೋರಾಟದಿಂದ ಹಿಂದೆ ಸರಿತಾ ಇದ್ದಾರೆ, ಮತ್ತೆ ಯೋಗೀಶ್ ಗೌಡ ಅವರ ಅಣ್ಣ ಕೂಡ ಈಗ ಸುಪ್ರೀಂ ಕೋರ್ಟ್ ಮೊರೆಯನ್ನ ಹೋಗ್ತಾ ಇರುವಂತದ್ದು.